ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. 1.5 ವರ್ಷದಿಂದ ನಾನು ಮಹೇಂದ್ರ ಟ್ರಿಯೋ ಪ್ಲಸ್ ಎಲೆಕ್ಟ್ರಿಕ್ ಆಟೋ ರಿಕ್ಷಾನ ರಿವ್ಯೂ ಮಾಡಿದ್ದೆ. ಆ ಒಂದು ಆಟೋನ ನಾನು ಓಡಿಸಿ ಇನ್ ಡೀಟೇಲ್ ಆಗಿ ರಿವ್ಯೂ ಮಾಡಿದ್ದೆ. ಆ ಒಂದು ರಿವ್ಯೂ ವಿಡಿಯೋನಲ್ಲಿ ಬ್ಯಾಟ್ರಿ ಯಾವ್ದು ಯೂಸ್ ಮಾಡಿದ್ದಾರೆ, ಬ್ಯಾಟ್ರಿಯ ಕೆಪಾಸಿಟಿ ಎಷ್ಟು, ಬ್ಯಾಟ್ರಿಯ ರೇಂಜ್ ಎಷ್ಟು, ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡುತ್ತೆ, ಮತ್ತೆ ಆಟೋನ ಯಾವ ತರ ಚಾರ್ಜ್ ಮಾಡಬೇಕು, ಎಷ್ಟು ಲೋಡ್ ಹಾಕೊಂಡು ಹೋಗ್ಬೋದು, ಯಾವ ಫ್ರೇಮ್ ಅಂತ ಎಲ್ಲ ಕ್ಲೀನ್ ಆಗಿ ಇನ್ ಡೀಟೇಲ್ ಆಗಿ ರಿವ್ಯೂ ಮಾಡಿದ್ದೆ. ಆ ಒಂದು ವಿಡಿಯೋ ಬೇಕಂದ್ರೆ ಐ ಬಟನ್ ಅಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಆ ಒಂದು ಆಟೋಗೆ ಅಂದ್ರೆ ಸೇಮ್ ಬ್ಯಾಟರಿ ಸ್ಪೆಸಿಫಿಕೇಶನ್, ಸೇಮ್ ಮೋಟಾರು, ಆ ಒಂದು ಆಟೋಗೆ ಸಮ್ ಫೀಚರ್ಸ್ ಅಂದ್ರೆ ವೈಶಿಷ್ಟ್ಯಗಳನ್ನ ಆಡ್ ಮಾಡಿದ್ದಾರೆ. 7 ಲಕ್ಷದಿಂದ ಹಿಡಿದು 10 ಲಕ್ಷ ತನಕ ಬರೋ ಕಾರ್ ನಲ್ಲಿರೋ ಫೀಚರ್ಸ್ ನ ಈ ಒಂದು ಆಟೋಗೆ ಹಾಕಿದ್ದಾರೆ. ಆ ಫೀಚರ್ಸ್ ಏನಂತ ಒಂದು ಲಾಂಚ್ ಇವೆಂಟ್ ಅಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಲೆಟ್ಸ್ ಡೈವ್ ಇಂಟು ಲಾಂಚ್ ಇವೆಂಟ್. ಆ ಒಂದು ಲಾಂಚ್ ಇವೆಂಟ್ ಅಲ್ಲಿ ಲಿಮಿಟೆಡ್ ಎಡಿಷನ್ ಅಂದ್ರೆ ಮಹೇಂದ್ರ ಟ್ರಿಯೋ ಪ್ಲಸ್ ಲಿಮಿಟೆಡ್ ಎಡಿಷನ್ ಆಟೋದಲ್ಲಿ ಒಂದೇ ಕಲರ್ ಬರುತ್ತೆ. ಆ ಒಂದು ಗಾಡಿ ಬಗ್ಗೆ ಎಲ್ಲ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ ಈ ಒಂದು ವಿಡಿಯೋದಲ್ಲಿ. ಫೈನಲ್ ಆಗಿ ಕಸ್ಟಮರ್ ರಿವ್ಯೂನ ಆ ಒಂದು ವಿಡಿಯೋ ಎಂಡಲ್ಲಿ ಹಾಕಿರ್ತೀವಿ, ಹೋಗಿ ನೋಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಅದು ಬೆಂಗಳೂರು ಅಂದ್ರೆ ಹೀಗಿರ್ಬೇಕು, ಫುಲ್ ಜೋಶಲ್ಲಿ ಇರಬೇಕು. ಸೊ ಯಾರಿಗೆಲ್ಲ ನನ್ನ ಹೆಸರು ಗೊತ್ತಿಲ್ವೋ, ನನ್ನ ಹೆಸರು MJ ಬಾಬ್ ಅಂತ. ನಾನು ರೇಡಿಯೋ ಚಾನೆಲ್ಸ್ಗೆ ಆಫ್ ಏರ್ ಶೋಸ್ ಹೋಸ್ಟ್ ಮಾಡ್ತೀನಿ. ರೈಟ್, Fever 104 FM, Big FM and Radio C 91.1 FM. ಈ ಚಾನೆಲ್ಸ್ ಎಲ್ಲ ಆಫ್ ಏರ್ ಶೋಸ್ ಅಂದ್ರೆ ನೇರವಾಗಿ ಶೋಸ್ ಹೋಸ್ಟ್ ಮಾಡ್ತೀನಿ. ಸೊ ಇವತ್ತು ನಮ್ಮ ಸನ್ನಿಧಿ ಮೋಟರ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ ಒಂದು ಜೋರಾದ ಚಪ್ಪಾಳೆ. ಆಸಮ್. ಸೊ ಇವತ್ತು ನಮ್ಮ ಸನ್ನಿಧಿ ಮೋಟರ್ಸ್ ಅಲ್ಲಿ ನಾವೆಲ್ಲ ಒಂದು ಸೇರಿರೋ ಕಾರಣ ಏನಂದ್ರೆ ಎರಡು ರೀಸನ್ ಇದೆ. ಮೊದಲನೇದಾಗಿ ಮಹೇಂದ್ರ ಕಂಪನಿಯಿಂದ ಒಂದು ಇಂಡಿಯಾದ ನಂಬರ್ 1 ಈ ಆಟೋನ ಲಾಂಚ್ ಮಾಡ್ತಾ ಇದೀವಿ. ಇದು ಮೊದಲನೇ ರೀಸನ್. ಎರಡನೇ ಕಾರಣ ಬಂದ್ಬಿಟ್ಟು ಈ ನಮ್ಮ ಮಹೇಂದ್ರ ಕಂಪನಿಯ ಈ ಆಟೋ ಆಲ್ರೆಡಿ 1 ಲಕ್ಷ ಡ್ರೈವರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ತುಂಬಾ ಸಂತೋಷವಾದ ವಿಷಯ ಅದು. ಪ್ಲಸ್ ಮಹೇಂದ್ರಗೆ ತುಂಬಾ ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇದೀಗ ಲಾಂಚ್ ಮಾಡಲ್ವಾ, ಇಂಡಿಯಾದ ನಂಬರ್ 1 ಈ ಆಟೋ ಮಹೇಂದ್ರ ಕಂಪನಿಯಿಂದ ಲಾಂಚ್ ಮಾಡ್ತಾ ಇದೀವಿ. ಸೊ ಈ ನಮ್ಮ ಈ ಆಟೋನ ಲಾಂಚ್ ಮಾಡ್ಲಿಕ್ಕೆ ಸೂಪರ್ ಡೂಪರ್ ಲೇಡೀಸ್ ಇಬ್ರು ಮುಂದೆ ಬರಬೇಕು. ಬನ್ನಿ ಮೇಡಮ್, ಬನ್ನಿ ಒಂದು ಜೋರಾದ ಚಪ್ಪಾಳೆ ಇರಲಿ. ನಮ್ಮ ಲೇಡಿ ರ್ಯಾಂಬೋಸ್ ಬನ್ನಿ ಮೇಡಮ್. ಬನ್ನಿ. ತಮ್ಮ ಹೆಸರು? ಪವಿತ್ರ. ಫ್ಯಾಂಟಾಸ್ಟಿಕ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 2 years. ವೆರಿ ಗುಡ್. ತಮ್ಮ ಹೆಸರು? ಪಾರ್ವತಿ. ಪವಿತ್ರ ಅಂಡ್ ಪಾರ್ವತಿ. ಏನಪ್ಪ ಬರೀ ಹೆಣ್ಮಕ್ಳು ನಮ್ಮ ಹತ್ರ ಕರೀತವ್ರೆ, ಹೆಣ್ಮಕ್ಳು ವ್ಯಾಲ್ಯೂ ಅಂತ ಅನ್ಕೋಬೇಡಿ. ಯಾರೆಲ್ಲ ಯೂನಿಫಾರ್ಮ್ ಹಾಕೊಂಡಿದ್ರೆ ಮುಂದೆ ಬನ್ನಿ. ಬನ್ನಿ ಸರ್ ಪ್ಲೀಸ್ ಬನ್ನಿ. ಸರ್ ತಮ್ಮ ಹೆಸರು? ಮಿಸ್ಟರ್ ಶೆಟ್ಟಿ. ರಾಮಯ್ಯ. ರಾಮು. ಶಶಿ. ವೆರಿ ಗುಡ್, ವಂಡರ್ಫುಲ್. 1 2 3 ಅಂತೀನಿ. ನೀವೆಲ್ಲರೂ ಜಸ್ಟ್ ಈ ಬೆಟ್ಟನ ಹಾಗೆ ಮೇಲೆ ಇರ್ಬೇಕಷ್ಟೇ. ಓಕೆ, ಹಿಡ್ಕೊಳ್ಳಿ ಸರ್, ಹಿಡ್ಕೊಳ್ಳಿ. 1 2 3. ಇಂಡಿಯಾದ ನಂಬರ್ 1 ಈ ಆಟೋ ಮಹೇಂದ್ರ ಕಂಪನಿಯಿಂದ. ಈ ಗಾಡಿ ಹೆಸರು ಮಹೇಂದ್ರ ಟ್ರಿಯೋ ಪ್ಲಸ್ ಸ್ಪೆಷಲ್ ಎಡಿಷನ್. ಸೊ ಇದನ್ನ ಯಾವ್ದಕ್ಕೋಸ್ಕರ ನಾವು ಸ್ಪೆಷಲ್ ಎಡಿಷನ್ ಅಂತ ಕರಿತೀವಿ ಅಂದ್ರೆ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ, ಸೇವಿಂಗ್ಸ್ ಮತ್ತು ಫೀಚರ್ಸ್. ಓಕೆ, ಫೀಚರ್ಸ್ ಬಗ್ಗೆ ತಿಳಿಸ್ತೀನಿ. ಸೊ ಇದೀಗ ನಮ್ಮ ಗಾಡಿ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಗಾಡಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಇಲ್ಲ, ಕ್ಲಚ್ ಇಲ್ಲ, ಶಬ್ದ ಕೂಡ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಟೆನ್ಷನ್ ಅಂತೂ ಇಲ್ವೇ ಇಲ್ಲ. ಆರಾಮಾಗಿ ನೀವು ಓಡಿಸಬಹುದು. ರೈಟ್, ಸೊ ಅದು ತುಂಬಾ ಹೈಲೈಟೆಡ್ ಫೀಚರ್. ಜೆನ್ಯೂನ್ ಸೀಟ್ ಕವರ್ಸ್ ಕೊಟ್ಟಿದ್ದೀರಿ ನೋಡಿ. ಸ್ವಲ್ಪ ತಕ್ಕ ನೀವು ಹೋಗಿ ನೋಡಬಹುದು. ಜೆನ್ಯೂನ್ ಸೀಟ್ ಕವರ್ಸ್, ಸ್ಪೆಷಲಿ ಡ್ರೈವರ್ ಸೀಟ್ ಅಲ್ಲಿ ಬ್ರ್ಯಾಂಡಿಂಗ್ ಇರುತ್ತೆ ಮಹೇಂದ್ರ ಅಂತ. ಸೂಪರ್ ಆಗಿರುತ್ತೆ. ಯಾವ ಕಾರ್ಗಿಂತ ಕಡಿಮೆ ಇಲ್ಲ ಅದು. ನೀವು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಯಾವ ಕಾರ್ಗಿಂತ ಕಡಿಮೆ ಇಲ್ಲ ನಮ್ಮ ಗಾಡಿ. ಡ್ಯೂರಬಲ್ ಮ್ಯಾಟ್ಸ್ ಕೊಟ್ಟಿದ್ದೀವಿ. ಮ್ಯಾಟ್ ಕೆಳಗಡೆ ಮ್ಯಾಟ್ ಇದೆ, ಅದು ಕೂಡ ತುಂಬಾ ಸಖತ್ತಾಗಿದೆ. ಬೆಸ್ಟ್ ಇನ್ ಕ್ಲಾಸ್ ಲೆಗ್ ರೂಮ್ ಅಂದ್ರೆ ಹಿಂದೆ ಕಸ್ಟಮರ್ಸ್ ಕೂತ್ಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ನಾನು ಚಾಲೆಂಜ್ ಮಾಡ್ತೀನಿ, ಈ ಕಂಪನಿಗೆ ಶೋ ಮಾಡ್ತಾ ಇದೀನಿ ಅಂತಲ್ಲ, ಚಾಲೆಂಜ್ ಮಾಡ್ತೀನಿ, ಯಾವ ಹ್ಯಾಚ್ ಬ್ಯಾಕ್ ಕಾರ್ಗಿಂತ ಕಡಿಮೆ ಇಲ್ಲ ನಮ್ಮ ಗಾಡಿ. ಸ್ವಿಫ್ಟ್ ಅಲ್ಲಿ ಹಿಂದೆ ಎಷ್ಟು ಜಾಗ ಇದೆಯೋ ಅಷ್ಟೇ ಜಾಗ ಇದೆ ಪ್ಯಾಸೆಂಜರ್. ಬೇಕಾದ್ರೆ ಕೂತ್ಕೊಂಡು ನೋಡಿ, 3 ಜನ ಆರಾಮಾಗಿ ಕೂತ್ಕೋಬಹುದು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬಹುದು. ನಾನು ಚಾಲೆಂಜ್ ಮಾಡ್ತೀನಿ. ರೈಟ್, ಅದಲ್ಲದೆ
ವೀಲ್ ಬೇಸ್ ಅಂತ ಬಂದಾಗ 2073 ಮಿಲಿಮೀಟರ್ಸ್ 2073 ಮಿಲಿಮೀಟರ್ಸ್ ವೀಲ್ ಬೇಸ್ ಇರುತ್ತೆ ನಮ್ಮ ಗಾಡಿಯಲ್ಲಿ. ಮೊದಲನೇದಾಗಿ ಇವಿ ಆಟೋ ಸೆಗ್ಮೆಂಟ್ ಅಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ಮಹೇಂದ್ರ ಕಡೆಯಿಂದ ರಿವರ್ಸ್ ಕ್ಯಾಮ್ರಾ ಕಿಟ್ ಕೊಟ್ಟಿದ್ದೀವಿ. ರಿವರ್ಸ್ ಕ್ಯಾಮ್ರಾ ಕಿಟ್ ಕೊಟ್ಟಿದ್ದೀವಿ. ಸೊ ಮೇಡಮ್, ನೀವು ಹಿಂದೆ ನೋಡಂಗೆ ಇಲ್ಲ, ಬರೀ ಕ್ಯಾಮ್ರಾದಲ್ಲಿ ನೋಡ್ಬೋದು ಅಷ್ಟೇ. ರೈಟ್, ಕಾರೇ ಇದು ಏನ್ ಡಿಫರೆನ್ಸ್ ಅಂದ್ರೆ, ಕಾರ್ಗೆ 4 ಚಕ್ರ, ನಮ್ ಗಾಡಿಗೆ 3 ಚಕ್ರ, ಅಷ್ಟೇ ಡಿಫರೆನ್ಸ್, ಬೇರೆ ಏನಿಲ್ಲ. ಸೊ ಅದನ್ನ ಬಿಟ್ರೆ ಡ್ಯೂಯಲ್ USB ಚಾರ್ಜರ್, ಚಾರ್ಜ್ ಮಾಡ್ತೀವಲ್ಲ ಅದು 2 ಚಾರ್ಜರ್ ಕೊಟ್ಟಿದ್ದಾರೆ. And apart from that, metallic bottle holder, ನೀರ್ ಬಾಟಲ್ ಇಟ್ಕೊಳ್ಳಿಕ್ಕೆ ಮೆಟಾಲಿಕ್ ಹೋಲ್ಡರ್ ಕೊಟ್ಟವ್ರೆ. ಅದು ಮಾತ್ರ ಅಲ್ಲ, ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ಹೋಲ್ಡರ್ ಪ್ಲಸ್ ಯುಟಿಲಿಟಿ ಪೌಚ್ ಇರುತ್ತೆ. ಮುಂದೆ ಡ್ರೈವರ್ ಹ್ಯಾಂಡಲ್ ಹತ್ರ ಒಂದು ಪೌಚ್ ಕೊಟ್ಟಿದ್ದೀವಿ, ನೀವೇನಾದ್ರು ಇಟ್ಕೋಬಹುದು. ಓಕೆ, ಪೌಚ್ ಕೊಟ್ಟಿದ್ದೀವಿ. ಅಂಡ್ ಗಾಡಿನ ನೀವೇನಾದ್ರೂ ಫುಲ್ ಚಾರ್ಜ್ ಮಾಡ್ಬೇಕಂದ್ರೆ 4.5 ಅವರ್ಸ್ ಸಾಕು, 4.5 ಅವರ್ಸ್ ಸಾಕು. ಚಾರ್ಜ್ ಹಾಕ್ಬಿಟ್ಟು ಆರಾಮಾಗಿ ನೈಟ್ ಆಗಿ ಒಂದು ಮುದ್ದೆ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಗಾಡಿ ಚಾರ್ಜ್ ಆಗ್ಬಿಡುತ್ತೆ. ಗಾಡಿ ಚಾರ್ಜ್ ಆಗಿದ ತಕ್ಷಣ 150 ಕಿಲೋಮೀಟರ್ ನಾನ್ ಸ್ಟಾಪ್ ನೀವು ಓಡಿಸಬಹುದು. 150 ಕಿಲೋಮೀಟರ್ಸ್ ನಾನು ಚಾಲೆಂಜ್ ಮಾಡ್ತೀನಿ, ಬೇರೆ ಯಾವ ಬ್ರಾಂಡ್ ಕೊಡಲ್ಲ ಇಷ್ಟು ರೇಂಜ್ ಖುಷಿನ. 150 ಕಿಲೋಮೀಟರ್ ಬರಬೇಕು, ಚಪ್ಪಾಳೆ ಬರಬೇಕು. 150 ಕಿಲೋಮೀಟರ್ಸ್, ಆಸಮ್. ಟಾಪ್ ಸ್ಪೀಡ್ ಬೆಂಗಳೂರು ರೋಡ್ಗೆ ನನ್ನ ಪ್ರಕಾರ ಟಾಪ್ ಸ್ಪೀಡ್ 55 ಕಿಲೋಮೀಟರ್ಸ್ ಸಾಕಲ್ವಾ? 55 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ ಖುಷಿಯಾಗಿ ಓಡಿಸಬಹುದು ನೀವು. ಮತ್ತು ಬ್ಯಾಟರಿ ಅಂತ ಬಂದಾಗ 10.24 ಕಿಲೋ ವಾಟ್ಸ್ ಬ್ಯಾಟರಿ, 10.24 ಕಿಲೋ ವಾಟ್ಸ್ ಬ್ಯಾಟರಿ ಕೊಟ್ಟಿದ್ದೀವಿ. ಮೋಟರ್ ಅಂತ ಬಂದಾಗ IP67 ರೇಟೆಡ್ ಮೋಟರ್, IP67 ರೇಟೆಡ್ ಮೋಟರ್. ವಾಟರ್ ಪ್ರೊಡಕ್ಷನ್ ಮತ್ತು ಡಸ್ಟ್ ಪ್ರೊಡಕ್ಷನ್, ನೀರು ಡಸ್ಟ್ ಎರಡಕ್ಕೂ ಪ್ರೊಡಕ್ಷನ್ ಇರುತ್ತೆ ನಮ್ಮ ಮೋಟರ್ ಅಲ್ಲಿ. ರೈಟ್, ಈ ಪ್ರಶ್ನೆ ಅಂತೂ ಖಂಡಿತ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. ವಾರಂಟಿ ಏನಪ್ಪಾ ಅಂತ ಅನ್ಕೊಂಡಿರ್ತೀರಾ? ವಾರಂಟಿ ಅಂತ ಬಂದಾಗ 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 5 ವರ್ಷ ವಾರಂಟಿ ಕೊಡ್ತಾ ಇದೀವಿ ನಮ್ಮ ಮಹೇಂದ್ರ ಕಡೆಯಿಂದ. 5 ವರ್ಷ ವಾರಂಟಿ, 5 ವರ್ಷ ವಾರಂಟಿ ಅಥವಾ 1,20,000 ಕಿಲೋಮೀಟರ್ ಓಡಿಸಬೇಕು, ಏನು ಪ್ರಾಬ್ಲಮ್ ಆಗಲ್ಲ. ಅಪ್ಪಿ ತಪ್ಪಿ ವಾರಂಟಿಯಲ್ಲಿ ನಿಮ್ಗೆ ಮೋಟರ್ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಮೋಟರ್ ನ ರಿಪೇರ್ ಮಾಡಲ್ಲ, ಹೊಸ ಮೋಟರ್ ಹಾಕ್ಸ್ತೀವಿ. ಟಚ್ ಮಾಡಿ ಫೀಲ್ ಮಾಡಿ ಗಾಡಿನ. ಓಕೆ, ಎಲ್ಲ ನೋಡೋದ ನಂತರ ನಿಮ್ಗೆ ಎಲ್ರಿಗೂ ಸ್ನಾಕ್ಸ್ ಸಿಗುತ್ತೆ. ದಯವಿಟ್ಟು ಯಾರು ಹೋಗ್ಬಿಡಿ, ಎಲ್ರಿಗೂ ಸ್ನಾಕ್ಸ್ ಕೊಡ್ತಾ ಇದ್ದೀವಿ, ರಿಫ್ರೆಶ್ಮೆಂಟ್ಸ್ ಕೊಡ್ತಾ ಇದ್ದೀವಿ. ರಿಫ್ರೆಶ್ಮೆಂಟ್ಸ್ ತಗೊಂಡು ನಮ್ಮ ರಿಸೆಪ್ಷನ್ ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಡ್ರೈವಿಂಗ್ ಲೈಸೆನ್ಸ್ ಇದೆ ಅಲ್ವಾ? ಓಕೆ, ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ನೀವೆಲ್ಲ ಟೆಸ್ಟ್ ತಗೊಂಡು. ಓಕೆ, ರಿಸೆಪ್ಷನ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಟೆಸ್ಟ್ ತಗೊಳ್ಳಿ. ಸ್ನಾಕ್ಸ್ ರಿಫ್ರೆಶ್ಮೆಂಟ್ಸ್ ಮನೆಯಿಂದ ತಗೊಂಡೋಗಿ. ಓಕೆ, ಮರಿಬೇಡಿ. ನನ್ನ ಹೆಸರು MJ ಬಾಬ್ ಅಂತ. ಐ ಲವ್ ಯು ಆಲ್, ಐ ಲವ್ ಯು. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಪವಿತ್ರ ಅಂತ ಹೇಳಿ. ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡ್ಕೊಂಡಿದ್ದೀನಿ. ನಾನು ಈ ಆಟೋ ಓಡ್ಸೋಕ್ಕೆ ಮುಂಚೆ ಒಂದು ಬಿಗ್ ಬಾಸ್ಕೆಟಲ್ಲಿ ಕೊರಿಯರ್ ಅಂದರೆ ಗ್ರಾಸರಿ ಡೆಲಿವರಿ ಆಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಅದು ವರ್ಕ್ ಮಾಡೋವಾಗ ನನಗೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗ್ತಾ ಇರಲಿಲ್ಲ, ಮಳೆ ಬಿಸಿಲು ಅನ್ನೋದೆಲ್ಲ ಇತ್ತು. ಸೊ ಅದಾದಮೇಲೆ ನನಗೆ ಹಿಂಗೆ ಯಾರೋ ಆಟೋ ಓಡಿಸೋದು ಹೇಳ್ಕೊಟ್ರು. ಸೊ ಅದಾದಮೇಲೆ ನಾನು ಆಟೋ ಓಡಿಸೋದು ಕಲಿಬೇಕು ಅಂತ ಆಸೆ ಆಗಿ ಈಗ ಎಲೆಕ್ಟ್ರಿಕ್ ಆಟೋನ ಚೂಸ್ ಮಾಡಿಕೊಂಡೆ. ಸೊ ಅದರಲ್ಲಿ ಮಹೀಂದ್ರ EV ಆಟೋನ ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದೀನಿ. ಸೊ ಏನು ಅಂತ ಅಂದರೆ ನಮಗೆ ಇದರಲ್ಲಿ ಬೆನಿಫಿಟ್ಟು ಹೆಣ್ಮಕ್ಳಿಗೆ ಮೇಯ್ನು ಕಂಫರ್ಟಬಲ್ ಫೀಲ್ ಆಗುತ್ತೆ. ಯಾಕಂತಂದರೆ ಇದರಲ್ಲಿ ಯಾವುದೇ ರೀತಿಯಾದ ಗೇರ್ ಇಲ್ಲ. ಮೇಯ್ನು ಇದು ನಮಗೆ ಏನು ಅಂತಂದರೆ ಗೇರ್ ಹಾಕೋವಾಗ ನಮಗೆ ತುಂಬ ಸ್ವಲ್ಪ ಹಾರ್ಡ್ ಫೀಲ್ ಆಗ್ತಿತ್ತು, ಕೈಯೆಲ್ಲ ನೋವು ಬರ್ತಿತ್ತು. ಆಮೇಲೆ ಟ್ರಾಫಿಕ್ ಜಾಮಲ್ಲೆಲ್ಲ ಆವಾಗವಾಗ ಗೇರೆಲ್ಲ ಚೇಂಜ್ ಮಾಡಬೇಕಾಗ್ತಿತ್ತು. ಸೊ ಆವಾಗ ನಮಗೆ ಕಷ್ಟ ಆಗ್ತಿತ್ತು. ಸೊ ಅದರಿಂದ ನಾನು EV ಗಾಡಿನ ಯಾರೇ ಆಗಲಿ ಈಗಲೂ ಅಷ್ಟೇ, ನಾನು ನೆಕ್ಸ್ಟ್ ಫರ್ದರ್ ಅಷ್ಟೇ EV ಆಟೋನ ನಾನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ.
ಮುಂಚೆ ನಾನು ಬರೀ ಒಂದು 10,000 to 12,000 ರೂಪಾಯಿಗೆ ಸಂಬಳಕ್ಕೆ ಕೆಲಸಕ್ಕೆ ಹೋಗ್ತಿದ್ದೆ. ಈಗ ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಅಲ್ಲೂ ಒಂದು ಪರ್ ಡೇ ಒಂದು 100 to 120 ಕಿಲೋಮೀಟರ್ಸ್ನ ಆಟೋ ರೈಡ್ ಮಾಡ್ತೀನಿ. ಆಟೋ ರೈಡ್ ಮಾಡಿರೋದ್ರಿಂದ ನನಗೆ ಒಂದೂವರೆ ಸಾವಿರ ಒಳಗಡೆ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ. ಚಾರ್ಜಿಂಗು ಅಷ್ಟೇ, ನಮಗೇನು ಅಷ್ಟು ತೊಗೊಳ್ಳಲ್ಲ ಇದರಲ್ಲೆಲ್ಲ. ಏನು ಅಂತಂದರೆ ದಿನಕ್ಕೆ ಒಂದು 3 ಅವರ್ ಚಾರ್ಜಿಂಗು ಅಂತಂದರೆ ಒಂದು 60 ರೂಪಾಯಿ 70 ರೂಪಾಯಿ ಒಳಗಡೆ ನಮಗೆ ಚಾರ್ಜಿಂಗ್ ಇದಾಗುತ್ತೆ. ಸೊ ಮೇಂಟೆನೆನ್ಸು ಕಮ್ಮಿ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದ ಜಾಸ್ತಿ ದುಡ್ಡು ಹಣ ಖರ್ಚಾಗಲ್ಲ. ಜಾಸ್ತಿ ಹಣ ಉಳಿತಾಯ ಮಾಡ್ಬೋದು. EMI ಅದು ಇದು ಅಂತೆಲ್ಲ ಹೋದ್ರೂ ನಾವು ತಿಂಗಳಿಗೆ ಒಂದು 10,000 to 15,000 ಉಳಿಸ್ಬೋದು. ತುಂಬ ಖುಷಿ ಆಗ್ತಿದೆ. ಆಮೇಲೆ ಮೇಯ್ನ್ ಏನು ಅಂತಂದರೆ ಎಕೋ ಫ್ರೆಂಡ್ಲಿ ಇದೆ. ಬೇರೆ ಆಟೋನ ಕಂಪೇರ್ ಮಾಡಿದ್ರೆ ಬೇರೆ ಆಟೋಸ್ ಎಲ್ಲ ಬಂದುಬಿಟ್ಟು ಇವಾಗ ಇರೋ ಇದರಲ್ಲಿ ನಮ್ಮ ಬ್ಯಾಂಗ್ಳೂರ್ ಪೊಲ್ಯೂಷನಲ್ಲಿ ತುಂಬ ಪೊಲ್ಯೂಷನ್ ಆಗ್ತಿದೆ. ಸೊ ಆ ಪೊಲ್ಯೂಷನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಮಗೆ EV ಆಟೋ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಸೊ ನಾನು ತುಂಬ ಜನಕ್ಕೆ ರೆಫರ್ ಮಾಡಿದ್ದೀನಿ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಆಟೋನು ತೊಗೊಂಡಿದ್ದಾರೆ, ಓಡಿಸ್ತಾನೂ ಇದ್ದಾರೆ. ಇನ್ನು ಮುಂದೆ ಯಾರಿಗಾದರೂ ಬೇಕು ಅಂತ ಅಂದ್ರೂ ನಾನು ಖಂಡಿತ ಮಹೀಂದ್ರ TR Plusನ ರೆಫರ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಹೆಸರು ಸುರೇಶ್ ಅಂದ್ಬಿಟ್ಟು. ನಾವು ಮಹೇಂದ್ರ ಎಲೆಕ್ಟ್ರಿಕ್ ಆಟೋ ತೊಗೊಂಡಿದ್ದೀವಿ. ತುಂಬ ನಮ್ಗೆ ಉಳಿತಾಯ ಆಗ್ತಿದೆ. ನಾನು ಆಟೋ ತೊಗೊಂಡು ಒಂದು 2 ವರ್ಷ ಆಯಿತು ಸರ್. 2 ವರ್ಷದಿಂದ ಡೈಲಿ ಬೆಳಗ್ಗೆ ಒಂದು 150 ಕಿಲೋಮೀಟ್ರು, ಮಧ್ಯಾಹ್ನ ಬಂದ್ಬಿಟ್ಟು ಒಂದು 150, ಡೈಲಿ ಒಂದು 300 ಕಿಲೋಮೀಟ್ರ್ ಓಡಿಸ್ತೀನಿ ಸರ್ ನಾನು. ನನಗೆ ತುಂಬ ಬಜಾಜ್ಗಿಂತ ಇದು ನಮ್ಮ ಮಹೇಂದ್ರ ಒಳಗೆ ತುಂಬ ನನಗೆ ಬೆನಿಫಿಟ್ ಇದೆ. ಅದಕ್ಕೆ CNG ಒಳಗೆ ನಾನು 400 ರೂಪಾಯಿ ಗ್ಯಾಸ್ ಹಾಕಬೇಕಾಯಿತು. ಇದು ಕೇವಲ ಒಂದು 100 ರೂಪಾಯಿ ಇದ್ದರೆ ನಾವು ಬೆಳಗ್ಗೆ ಚಾರ್ಜ್ ಮಾಡ್ಕೊಬೋದು. ಹಿಂಗಾಗಿ ನಮಗೆ ಒಂದು 12,000ದಲ್ಲಿ ನಮ್ಗೆ 10,000 ರೂಪಾಯಿ ಗ್ಯಾಸಲ್ಲೇ ಉಳಿತಾಯ ಆಗ್ತಿದೆ. ಮತ್ತು ಇದ್ರ ಕೆಪಾಸಿಟಿ ನಾನು ಇಡೀ ಬೆಂಗಳೂರೆಲ್ಲ 500 kgವರೆಗೂ ನಾನು ಲಗೇಜ್ ಹಾಕ್ತಾಯಿದ್ದೀನಿ ಸರ್. ತುಂಬ ಥರ ಹೋಗ್ತಾ ಇದೆ ಗಾಡಿ. ಅದೇ ಬಜಾಜ್ ಓಡಿಸ್ಬೇಕಾದ್ರೆ ಕೈಯೆಲ್ಲ ನೋವು ಬರ್ತಾಯಿತ್ತು. ಇವಾಗ ಕೈ ಏನಿಲ್ಲ, ಆರಾಮಾಗಿದೆ ಗಾಡಿ ಓಡಿಸೋಕ್ಕೆ. ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಆಟೋ ತೊಗೊಂಡ್ರೆ ನಾವು ನಿಜವಾದ ಸುಖ ಸಂಸಾರ ನಡೆಸ್ಬೋದು. ಯಾಕೆಂದರೆ ನಾವು ಬರೀ ರಿಪೇರಿಗಿಟ್ಟು ಆಯಲ್ ಹಾಕಿ ಗಾಡಿ ತುಂಬ ಎಡ್ಡು ಬೋರು ಅಂತ ಏನಿಲ್ಲ ಸರ್. ಇದರಲ್ಲಿ ತುಂಬ ಅನುಕೂಲ ಚೆನ್ನಾಗಿದೆ. ದಯವಿಟ್ಟು ಇದನ್ನು ತಗೊಂಡವ್ರಿಗೆ ಅನುಕೂಲ ಆಗುತ್ತೆ ಸರ್. ಸರ್ ಮೇಂಟೆನೆನ್ಸ್ ಎಲ್ಲ ಹೆಂಗಿದೆ? ಮೇಂಟೆನೆನ್ಸ್ ನೋಡಿ ಸರ್, ನಾವು ಸನ್ನಿಧಿ ಮೋಟಾರ್ಸಲ್ಲಿ ಬಂದರೆ, ನಾವು ಸನ್ನಿಧಿ ಮೋಟಾರ್ಸಲ್ಲೇ ತೊಗೊಂಡಿದ್ದು. ಇಲ್ಲಿ ಬಂದರೆ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ನಮಗೆ. ತುಂಬ ಎಲ್ಲ ಗಾಡಿ ಏನೇ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟ್ ಆಗಿ ನಮಗೆ ಚೆಕ್ ಮಾಡಿ ಕಳಿಸ್ಕೊಡ್ತಾರೆ ಸರ್. ಯಾವುದು ರಿಪೇರಿ ಬರಲ್ಲ. ಆಯಲ್ ಅದು ಇದೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ ನಮಗೆ ಕ್ಲೀನಾಗಿ ಕಳಿಸ್ಕೊಡ್ತಾರೆ ಸರ್. ಅದರಿಂದನು ಖರ್ಚು ಎಷ್ಟು ಬರುತ್ತೆ? ಮೇಂಟೆನೆನ್ಸ್ ಎಷ್ಟು ಬರುತ್ತೆ? ಮೇಂಟೆನೆನ್ಸ್ ಸರ್ ನಮ್ಗೊಂದು ನೋಡಿ ಸರ್, ಸರ್ವಿಸ್ ಬಂದಾಗ ನಾವು ಆಯಲ್ ಅದು ಇದು ಮಾಡಿದ್ರೆ ಒಂದು 500 ರೂಪಾಯಿ ಆಯಲ್ ಖರ್ಚಾಗುತ್ತೆ. ಎಷ್ಟೇನೋ ಏನು ಇಷ್ಟನಿವರೆಗೂ ಇನ್ನು ಏನು ಹೋಗಿಲ್ಲ. ಕ್ಲೀನಾಗಿ ಮೇಂಟೈನ್ ಆಗ್ತದೆ. 2 ವರ್ಷ ಆಯಿತು ಗಾಡಿ ರಿಪೇರಿ ಬಂದಿಲ್ಲ ಸರ್. ಯಾರಿಗಾದ್ರೂ ರೆಕಮೆಂಡ್ ಮಾಡ್ತೀರಾ ಸರ್ ಗಾಡಿ ಸರ್? ದಯವಿಟ್ಟು ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತೀನಿ ನಾನು. ತುಂಬ ಜನ ಈ ಗಾಡಿ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ. 500 kgವರೆಗೂ ನಾನು ಲಗೇಜ್ ಹೊಡಿತಾ ಇದ್ದೀನಿ. ಡೈಲಿ ಮಾರ್ಕೆಟು, ವೆಜಿಟೇಬಲ್ಸು ಮತ್ತು ಸ್ಟೋನು ಗಾರ್ಡನ್ಗೆ ಹಾಕ್ತಾರಲ್ಲ, ಆ ಡಿಸೈನ್ ಕಲ್ಗೂಡ ಒಂದು 500 kg ಹಾಕ್ತಾ ಇದ್ದೀನಿ. ಗಾಡಿ ತುಂಬ ಚೆನ್ನಾಗಿ ಇದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ನಾಗಶೆಟ್ಟಿ ಅಂತ. ನಾನು ಸನ್ನಿಧಿ ಮೋಟರ್ಸಿಂದ 2024 ಜನವರಿಯಲ್ಲಿ ಗಾಡಿ ತೊಗೊಂಡಿದ್ದೀನಿ. ಗಾಡಿಯಿಂದ ತುಂಬ ಒಳ್ಳೆಯದಿದೆ. ಗಾಡಿ ಮೈಲೇಜ್ ಚೆನ್ನಾಗಿ ಬರುತ್ತೆ. ನಮ್ಮ ಬಜಾಜ್ಗಿಂತಲೂ ಚೆನ್ನಾಗಿ ಓಡಿಸ್ಬೋದು. ಇದರಲ್ಲಿ ಚೆನ್ನಾಗಿ ಉಳಿತಾಯ ಆಗುತ್ತೆ ನಮಗೆ. ಇದನ್ನು ಡೈಲಿ 150 160 ಕಿಲೋಮೀಟರ್ ಓಡಿಸ್ತೀನಿ. ಇದನ್ನು ಡೈಲಿ ಒಂದು 2,000 2,500 ಅರ್ನಿಂಗ್ ಮಾಡ್ತೀನಿ. ಬಜಾಜ್ ಗಾಡಿಗಾದರೆ ಒಂದು 500 ರೂಪಾಯಿ ನಮಗೆ CNG ಗ್ಯಾಸಿಗೆ ಬೇಕಾಗಿತ್ತು. ಇದರಲ್ಲಿ ಅಂದರೆ 60-70 ರೂಪಾಯಿ ನಮ್ಮದು ಎಲೆಕ್ಟ್ರಿಕ್ ಬಿಲ್ಲಲ್ಲಿ ಅದು ಉಳಿತಾಯ ಆಗುತ್ತೆ. 400-500 ರೂಪಾಯಿ. ಸರ್, ಈ ಗಾಡಿನ ಬೇರೆ ಯಾರಿಗಾದ್ರೂ ರೆಕಮೆಂಡ್ ಮಾಡ್ತೀರಾ? ಯಾವ ಥರ ನಿಮ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಏನಿದೆ ಈ ಗಾಡಿ ಬಗ್ಗೆ? ತುಂಬ ಚೆನ್ನಾಗಿದೆ ಸರ್. ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಕಸ್ಟಮರ್ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಎಲ್ಲ ತೊಗೋಬೋದು. ಒಳ್ಳೆ ಮೈಲೇಜ್ ಇದೆ ಗಾಡಿದು. ಯಾರ ತೊಗೊಂಡು ಓಡಿಸ್ಬೋದು. ಚೆನ್ನಾಗಿದೆ. ಅದರಿಂದ ಇನ್ಕಮ್ ಚೆನ್ನಾಗುತ್ತೆ ಸರ್. ನಮ್ಮ ಶೋರೂಮ್ ಸರ್ವಿಸ್ ಹೆಂಗಿದೆ? ಆಮೇಲೆ ಮೇಂಟೆನೆನ್ಸ್ ಏನು ಬರ್ತಾ ಇದೆ ನಿಮಗೆ? ಮೇಂಟೆನೆನ್ಸ್ ಏನಿಲ್ಲ ಸರ್. ನಾವು ಒಂದು 10,000 ಕಿಲೋಮೀಟ್ರಿಗೆ ಹೋದ್ರೆ ಏನಾದ್ರು ಚೆಕ್ ಮಾಡಿಬಿಟ್ಟು ಆಯಿಲ್ ಚೇಂಜ್ ಮಾಡಿ ಕೊಟ್ಬಿಡ್ತವ್ರೆ. ಏನು ಪ್ರಾಬ್ಲಮ್ ಇಲ್ಲ. ನಾವೇನು ಒನ್ ಟೈಮ್ ಕಾಲ್ ಮಾಡಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗಿ ಸರ್ವಿಸ್ ಕೊಡ್ತವ್ರೆ. ಥ್ಯಾಂಕ್ ಯು ಸರ್.